ಅವ್ನು ಹಿಡ್ಕೊಳ್ಳೋ ನೀವೇ ಕಟ್ ಮಾಡ್ರಿ ಗುಣ ಅವ್ನು ಹಿಡ್ಕೊಳ್ಳಲ್ಲ ಅಂತ ಸುಮ್ಮನೆ ಇಳಿಸ್ರಿ ಸುಗಂಧ ಬಾ 3 ರೌಂಡ್ ನೋಡಿ 1 ರೌಂಡ್ ಹೇಳಿದವರು 3 ರೌಂಡ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಎಸ್ ಇವತ್ತು ನಾನು ರೆಡಿ ಆಗಿದ್ದೀನಿ. ಹರ್ಷ ಕಾರ್ತಿ ಕ್ಯಾಮ್ರಾಮನ್ ಆಗ್ಬಿಟ್ಟವರು. ಎಸ್ ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ. ಇನ್ನೂ ಒಳಗಡೆ ಹೋಗಿಲ್ಲ, ಮಳೆ ಬರ್ತಿದೆ ಅಂತ ಆಚರಣೆ ನಿಂತಿದ್ದೀವಿ. ಎಸ್ ಗಾಯ್ಸ್ ಬಂದ್ವಿ ಶೋರೂಮ್ ಹತ್ರ. ಮಳೆ ಬಂದ್ಬಿಡ್ತು ಫುಲ್. ಆ್ಯಂಡ್ ಅವರು ಅದು ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಂದರೆ ಗಾಡಿ ಎಲ್ಲ ರೆಡಿ ಇದೆ ಆಲ್ರೆಡಿ, ಇನ್ನು ಅದ್ರ ಬಗ್ಗೆ ಏನೇನು ಅಂತ ಇನ್ಶೂರೆನ್ಸ್ ಬಗ್ಗೆ ಎಲ್ಲ A to Z ಬಗ್ಗೆ ನಮಗವರು ಹೇಳ್ತಾಯಿದ್ರು. ಅಪ್ಪು ಬೇರೆ ಮಲ್ಕೊಂಬಿಟ್ಟಿದ್ದ, ಪಾಪ ನಿದ್ದೆ ಮಾಡಿಬಿಟ್ಟಿದ್ದಾನೆ ಅಪ್ಪು. ಆಮೇಲೆ ಎಬ್ಬಿಸೋಣ ಅಂತ ಸುಮ್ಮನಾದ್ವಿ. ಆ್ಯಂಡ್ ಸರಿ ಅಂದ್ಬಿಟ್ಟು ಆಮೇಲೆ ಸಂಜೆನೂ ಕರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಗಾಡಿ ಕೀ ಬಗ್ಗೆ ಆ್ಯಂಡ್ ಇದ್ರ ಬಗ್ಗೆ, ಗಾಡಿದು ನಂಬರ್ ಪ್ಲೇಟ್ ಎಲ್ಲ ನಮಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಹೋದ್ವಿ. ಮಳೆ ಬೇರೆ, ನಾವು ಬೇರೆ ಸಂಜೆ ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ. ಮಳೆ ಫುಲ್ಲು ಬಂದುಬಿಟ್ಟಿತ್ತು. 4 ಗಂಟೆ 5 ಗಂಟೆ ಆದಮೇಲೆ ಆಗ್ಬಿಟ್ಟಿದ್ದು ನಾವು ಬರೋಷ್ಟರಲ್ಲಿ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಹೂವು ಎಲ್ಲ ಆರ್ಡ್ರ್ ಕೊಟ್ಟು ಬರೋಷ್ಟು ಲೇಟ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಎಲ್ಲರೂ ಬಂದಿದ್ದರು. ನನ್ನ ಫ್ರೆಂಡು ಸುಗಂಧ ಬಂದಿದ್ಲು, ಹರ್ಷ ಚೇತೋಣ ಬಂದಿಲ್ಲ, ಸಾರಿ, ಹರ್ಷ ಕಾರ್ತಿ ನಾನು ಎಲ್ಲ ಬಂದ್ವಿ. ಇನ್ನೂ ಓಪನ್ ಮಾಡಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು. ಫೋಟೋ ಇಡ್ಸೋಣ ಅಂದ್ಬಿಟ್ಟು ಫೋಟೋ ಇಡಿಸ್ತಾ ಇದ್ದೀವಿ. ಮತ್ತು ಈಗ ಬ್ಲಾಸ್ಟರ್ ತರಿಸಿ ಇನ್ನೂ ಏನೇನೋ ಪ್ಲ್ಯಾನ್ ಹಾಕಿದ್ವಿ. ಬಟ್ ಮಳೆ ಬಂದುಬಿಡ್ತು ಅಂದ್ಬಿಟ್ಟು ಜಸ್ಟ್ ಬ್ಲಾಸ್ಟರೆಲ್ಲ ಫಿನಿಶಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಲಾಸ್ಟರ್ ಮಾಡಿಸಿ ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಫೋಟೋ ಇಡಿಸಿ ಅಂದ್ಬಿಟ್ಟು ಫೋಟೋ ಇಡ್ಸೋಣ ಅಂದ್ಬಿಟ್ಟು ಅಪ್ಪುನ ಕಾರ್ ಮೇಲೆ ಕುಣಿಸಿ ಫೋಟೋ ಇಡ್ಸೋಣ ಅಂದ್ಬಿಟ್ಟು ಫೋಟೋ ಎಲ್ಲ ಇಡಿಸ್ತಾ ಇದ್ವಿ. ಅಪ್ಪು ಅಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ದ ನೋಡಿಬಿಟ್ಟು. ಆ್ಯಂಡ್ ಕೇಕ್ ಕಟ್ಟಿಂಗ್ ಅವ್ರು ನಮ್ಮನ್ನ ಕೇಳಿದ್ರು, ಒಳಗಡೆ ಕೇಕ್ ಕಟ್ಟಿಂಗ್ ಮಾಡ್ತೀರಾ ಇಲ್ಲ ಕಾರ್ ಮೇಲೆ ನಾವು ಮಾಡ್ತೀರಾ ಅಂತ ಕೇಳಿದ್ರು. ನಾವು ಫಸ್ಟ್ ಹೇಳಿದ್ವಿ ಕಾರ್ ಮೇಲೆ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ. ಅದಕ್ಕೆ ಅವ್ರು ನಮಗೆ ಕಾರ್ ಮೇಲೆ ಕೇಕ್ ಎಲ್ಲ ತೊಗೊಬಂದು ಕೊಟ್ಟರು. ಕೇಕ್ ಕಟ್ಟಿಂಗ್ ಎಲ್ಲ ನಾವು ಕಾರ್ ಮೇಲೆ ಮಾಡಿದ್ವಿ. ಸೊ ತುಂಬ ಅಂದರೆ ತುಂಬ ಸ್ಪೆಷಲ್ ಮೂಮೆಂಟ್. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಪ್ಪು ಅಂತೂ ಕೇಕ್ ಕಟ್ ಮಾಡೋ ಅಂದರೆ ಬರೀ ಕೇಕ್ ತಿನ್ನೋಕ್ಕೆ ನೋಡ್ತಾವನೆ ಅವನು. ಕೇಕ್ ತಿನ್ನಿಸು ಅಂದ್ಬಿಟ್ಟು. ನನ್ನ ತಮ್ಮ ನೋಡಿ ಯಾವ ಚೈನ್ ಹಾಕಿಕೋನೆ ಅಂದರೆ ಅವ್ನ ಚೈನ್ ಎತ್ಕೊಬಂದು ಹಾಕ್ಬಿಟ್ಟವನೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡ್ಸೋಕ್ಕೆ ಬೇರೆ ಹೋಗಬೇಕಿತ್ತು ನಾವು. ಸೊ ಇಲ್ಲೇ ನಮಗೆ ಸ್ವಲ್ಪ ಮಳೆ ಬಂದಿದೆ, ಪ್ರಾಬ್ಲಮ್ ಆಗೋಯ್ತು. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಸಂಜು ಹೇಳಿದ್ದ ನನಗೆ ಗಾಡಿ ನೀನೇ ಮೂವ್ ಮಾಡಬೇಕು ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ಹೇಳಿದ್ದೆ. ನಂಗೆ ಗಾಡಿ ಎಲ್ಲ ಓಡ್ಸೋಕ್ಕೆ ಬರೋಲ್ಲ, ಕಾರ್ ಓಡ್ಸೋಕ್ಕೆ ಬರೋಲ್ಲ, ಬಟ್ ಟ್ರೈ ಮಾಡೋಣ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಕೇಕ್ ನೋಡ್ರಿ ಅವ್ನು ಹೆಂಗೆ ತಿಂತವ್ನು. ನನಗೆ ಕೇಕ್ ಫಸ್ಟೆಲ್ಲ ಸ್ವೀಟೇ ತಿಂತಾಳೆ, ಕೇಕ್ ಅಂತ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಫೋಟೋ ಇಡಿಸ್ಬೇಕು ಅಂದ್ಬಿಟ್ಟು ಕೇಕ್ನ ಮತ್ತೆ ತಿನ್ನಿಸ್ಕೊಂಡು ಫೋಟೋ ಎಲ್ಲ ಇಡಿಸ್ತಾ ಇದ್ದೀವಿ. ಫೋಟೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ, ನಾಳೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಜಸ್ಟ್ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ವೀಡಿಯೋ ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋ ಕ್ಯಾಮ್ರಾ ತರಿಸಿದ್ದೆ ನಾನು. ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಆಯಿತು, ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಪಾಪ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ನೋಡಿ, ಎಲ್ಲರೂ ಬಂದಿದ್ರು. ನನ್ನ ಫ್ರೆಂಡ್ ಕಾರ್ತಿ, ನಮ್ಮಮ್ಮ, ಸುಗಂಧ, ಜೀವನ, ಹರ್ಷ, ನಾನು, ಅಪ್ಪು ಅಷ್ಟೇ ಬಂದಿದ್ದು. ಸಂಜು ಇನ್ಯಾರು ಬಂದಿರಲಿಲ್ಲ. ನಮ್ಮ ಹಸ್ಬೆಂಡ್ ಸಂಜು ಅವ್ರ ಅಜ್ಜಿಗೆ ಹೇಳಿದ್ವಿ. ಅವರು ಸ್ವಲ್ಪ ಏಜ್ ಆಗಿದೆಯಲ್ಲ, ಅದಕ್ಕೆ ಅವರು ದೇವಸ್ಥಾನ ಹತ್ರನೇ ಬರ್ತೀನಿ ಅಂದರು. ಸರಿ ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಈಗ ಅವರು ನಮಗೆ ಕೀ ಕೊಡ್ತವ್ರೆ, ಅಂದರೆ ಕಾರ್ದು ಕೀ ಕೊಡಬೇಕು ಅಂತ ಇದು ಮಾಡಿಸಿದ್ರು. ಕಾರ್ದು ಕೀನೂ ಕೊಟ್ಟರು, 2 ಕೀ ಕೊಟ್ಟರು. ಕೀ ಕೊಟ್ಟಾದಮೇಲೆ ಅವ್ರು ನಮಗೆ ಫೋಟೋ ಎಲ್ಲ ಇಡಿಸಿದ್ವಿ. ಫೋಟೋ ಇಡಿಸಿ ಕೀ ಎಲ್ಲ ತೊಗೊಂಡು ಆಯಿತು. ಇನ್ನೂ ಮೂವ್ ಮಾಡಿಲ್ಲ, ಗಾಡಿ ಮೂವ್ ಮಾಡಬೇಕು. ಕೇಕ್ ಹಿಡ್ಕೊಂಡು ನಿಂತಿದ್ವಿ ಸುಗಂಧರ. ಮತ್ತು ಕಂಗ್ರ್ಯಾಚುಲೇಷನ್ ಅಂತೇಳಿ ಆ್ಯಂಡ್ ಇದೆಲ್ಲೂ ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಪ್ಪು ನಾನು ಹಿಡ್ಕೋತೀನಿ ಅಂತ ಹೋಯ್ತಿದ್ದ. ಸೊ ಇವರೇ ನಮಗೆ ಹೆಲ್ಪ್ ಮಾಡಿದ್ರು ಚೆನ್ನಾಗಿ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ವೀಡಿಯೋ ಶೂಟೆಲ್ಲ ಮುಗಿಸ್ಕೊಂಡ್ವಿ.
ಆಮೇಲೆ ನೆಕ್ಸ್ಟು ಇಲ್ಲಡ್ರಿ ಇವನು ಇಲ್ಲಡ್ರಿ ಇವರು ಅಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಇದೆಲ್ಲ ಕೊಟ್ಟಿದ್ರು, ಗಾಡಿದು ಡಾಕ್ಯುಮೆಂಟು ಕೊಟ್ಟಿದ್ರು. ಅದೇನೋ ಅದರೊಳಗಡೆ ಚಾಕ್ಲೇಟ್ಸ್ ಎಲ್ಲ ಇಟ್ಟು ಟಿಶ್ಯೂ ಎಲ್ಲ ಇಟ್ಟು ಕೊಟ್ಟಿದ್ರು, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಮುಗಿದು ಕಾರ್ ಮೂವ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಸಂಜೆ ಹೇಳಿದ್ದ ಶೋರೂಮಲ್ಲಿ ಕಾರ್ ನೀನೇ ಮೂವ್ ಮಾಡಬೇಕು ಅಂತ ಹೇಳಿದ್ದ. ಅದಕ್ಕೋಸ್ಕರ ನನಗೆ ಬರೋಲ್ಲ ಓಡಿಸೋಕ್ಕೆ, ಬಟ್ ಜಸ್ಟ್ ಮೂವ್ ಮಾಡು ಅಂತ ಹೇಳಿದ್ದ. ಸರಿ ಅಂದ್ಬಿಟ್ಟು ಒಳಗಡೆ ಹೇಳ್ಕೊಡ್ತಿದ್ದ, ಮೂವ್ ಮಾಡು ಅಂತ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟು ಸ್ವಲ್ಪ ಜಸ್ಟ್ ಮೂವ್ ಮಾಡೋಣ ಅಂದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅಚ್ಚು ವೀಡಿಯೋ ಮಾಡ್ತಾ ಇದ್ಲು. ಸೊ ನೋಡೋಣ ಇರಿ. ಇಳಿಸ್ರಿ ಹುಷಾರು, ಸ್ವಲ್ಪ ಮೂವ್ ಮಾಡಿ ಸಾಕು. ಆಮೇಲೆ ನಾನು ನಿಂತೀನಿ. ಅವನ್ನ ಕರಿಯೇ ಬಾರು ಅಂತ. ಕಾರ್ತಿಕ್ ಗಾಡಿ ಬರ್ತಾನೆ, ನಾನು ಮಂಗ್ಳೂರು ಜೊತೆಲ್ಲ ಬರ್ತಾನೆ. ನಮ್ಮ ಆಂಜನೇಯಂದ ಆಶೀರ್ವಾದ ಇರಬೇಕು ಫಸ್ಟ್. ಅಷ್ಟೇ ತಗೊಂಡು ಬರ್ಲಿ ಅಚ್ಚನ ಅಮ್ಮ ವಾಶ್ರೂಮ್ ಹೋಗೋರು. ಡೀಸೆಲ್ ಎಷ್ಟೈತೆ? ಡೀಸೆಲ್ ಎಷ್ಟಿದೆ ನೋಡಿ ಚೆಕ್ ಮಾಡಿ ಹಾಕಿಸ್ಕೊಬೇಕು. ಸುಗಂಧ, ಹಾಯ್, ಕಂಗ್ರಾಚುಲೇಷನ್ ಚಿನಿ. ಥ್ಯಾಂಕ್ ಯು ಬೇಬಿ. ನೋಡಮ್ಮ ಕ್ಯಾಮ್ರಾ ಇದು ನೋಡು, ಅಮ್ಮ ಅಳ್ತಾ ಇದ್ದಾಗಲೇ ಅಂತೆ ಸಮಾಧಾನ ಮಾಡ್ಕೊಂಡ್ರೆ ಎಮೋಷನಲ್ ಆಗೋಯ್ತು ಮೇಡಮ್ಮ. ಓಲಿ ಅಣ್ಣ ಮಾಡೋಕ್ಕಾಗಲ್ಲ. ಅಕ್ಕ ನಾನು ಎಲ್ಲಾರ್ದು ವಿಡಿಯೋ ಮಾಡಿದೆ, ನಾನು ಒಂದ್ರಲ್ಲೂ ನನ್ಗೆ ಕಾಣಿಸ್ತಾ ಇಲ್ಲ ಗೊತ್ತಾ. ಮುಂದೆ ಬೇಡ್ರಿ ಹಂಗೆ. ಕಂಗ್ರಾಚುಲೇಷನ್ ಬ್ರೋ. ಹೇಳಿ ಥ್ಯಾಂಕ್ ಯು ಬ್ರೋ. ವಿಡಿಯೋ ಮಾಡ್ತಾವೆ ಹೋಗಮ್ಮ. ಅಲ್ಲ ಅವ್ರಿಗೆ ಓಡಾಡಕ್ಕೆ ಕಷ್ಟ. ಮತ್ತೆ ಕೊಡು.
ಸುಗಂಧ 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 ಸ್ವಲ್ಪ ಬನ್ನಿ, ಅಮ್ಮನ ಕುಂಡ್ರಿಸ್ಕೊಂಡು ಬನ್ನಿ. ಅವ್ರಿಗೆ ಛತ್ರಿ ಇಟ್ಕೋಬೇಕು, ಸ್ವಲ್ಪ ವಿಡಿಯೋ ಮಾಡಿ. ಪಾಪ ಶೋಭನೆ ಹಿಡಿಯಲ್ಲ ಮಾಡ್ತಾ ಇರ್ಬೇಕು. ಎಸ್, ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಆ ಟೈಮಲ್ಲೇ ಮಳೆ ಬೇರೆ ಬಂದ್ಬಿಡ್ತು. ಬಟ್ ಇನ್ನೂ ನಮಗೇನು ಟಾಟಾ ಶೋರೂಮಲ್ಲಿ ಬೆನಿಫಿಟ್ ಅಂದರೆ, ನಮಗೆ ಇವಾಗ ಬೇರೆ ಕಡೆ ಎಲ್ಲ ಕಾರ್ ತೊಗೊಂಡ್ರೆ ಬೇಗ ನಂಬರ್ ಪ್ಲೇಟ್ ಬರೋಲ್ಲ, 20 ಡೇಸ್ ಆದರೂ ಬೇಕು. ಬಟ್ ನಮಗೆ ಸ್ಪಾಟಲ್ಲೇ ನಂಬರ್ ಪ್ಲೇಟ್ ಹಾಕ್ಕೊಟ್ರು. ಆ್ಯಂಡ್ ನಾವು ಚೂಸಿಂಗ್ ನಂಬರ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಅವರು 25K ಆಗುತ್ತೆ ಅಂದರು. ಪರವಾಗಿಲ್ಲ ಇರಲಿ ಅಂತ ಹೇಳಿದ್ವಿ. ಆಮೇಲೆ ಅವರೇ ಬೇಡ ಮೇಡಮ್ ಸುಮ್ಮನೆ ಯಾಕೆ ವೇಸ್ಟು, ಸೊ ನೀವು ಅದರಲ್ಲೇ ಪಾಪುಗೆ ಏನಾರು ಇದು ಮಾಡ್ಬೋದಲ್ಲ, ನಾವು ಅಪ್ಪುದು ನಮ್ಮ ಡೇಟ್ ಆಫ್ ಬರ್ತ್ ಹಾಕ್ಸೋಣ ಅಂದ್ಕೊಂಡಿದ್ವಿ. ಬಟ್ ಅವ್ರು ಬೇಡ ಅಂದರು. ಸರಿ ಆಯಿತು ಅಂತ ಸುಮ್ಮನಾದ್ವಿ. ಸೊ ನಂಬರ್ ಪ್ಲೇಟ್ ನಮ್ಗೆ ಫಸ್ಟ್ ನಂಬರ್ ಕೂಡ ಚೆನ್ನಾಗಿ ಬಂದಿದೆ, ಇದೇ ಇರಲಿ ಅಂತ ಅಂದರು. ಸೊ ಅದಕ್ಕೆ ನಾವು ಅದೇ ಇರಲಿ ಅಂತ ಫೈನಲ್ ಮಾಡಿಕೊಂಡು ಪೂಜೆ ಮಾಡಿಸೋಷ್ಟೇ ನಮಗಂತೂ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯಿತು. ಆ್ಯಂಡ್ ಐನೋರು ಬೇರೆ ಇರಲಿಲ್ಲ ಸದ್ಯ. ಆಮೇಲೆ ಸಂಜೆ ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದಿದ್ದಕ್ಕೆ ಆಮೇಲೆ ಬಂದರು. ಪಾಪ ನೀವೇ ಮಾಡ್ಕೋಬೇಕು ಪೂಜೆ ಅಂತ ಬೇರೆಯವರಲ್ಲಿ ಫಸ್ಟ್ ಹೇಳಿದ್ರು. ಆಮೇಲೆ ಸದ್ಯ ಪೂಜಾರಿ ಬಂದರು. ಅವ್ರಿಗೆ ಛತ್ರಿ ಎಲ್ಲ ಅಲ್ಲೇ ಬೇರೆ ಅಥವನ್ನೂ ತರಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೆಂಗೂ ಮನೆಗೆ ಬಂದ್ವಿ. ಆ್ಯಂಡ್ ನಾವು ಮಾಡಿಸಿದ ಹಾರ ಕೂಡ ಮಾರ್ಕೆಟಲ್ಲಿ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ನನಗಂತೂ ಸಿಕ್ಕಾಪಟ್ಟೆ ಹೈಲೈಟ್, ನಮ್ಮ ಕಾರ್ಗದೇ ಹೈಲೈಟಾಗಿ ಕಾಣಿಸ್ತಿತ್ತು ಹಾರ. ತುಂಬ ಚೆನ್ನಾಗಿ ಬಂದಿದೆ ಹಾರ ಎಲ್ಲ, ಕೇಳ್ತಿದ್ರು ಅಷ್ಟು ಚೆನ್ನಾಗಿ ಬಂದಿತ್ತು. ಏನೆಲ್ಲ ಇದು ಮಾಡ್ತಾ ಇದ್ದೀನಿ, ಫಸ್ಟ್ ಇದು ಮಾಡೋದು ಆಮೇಲೆ ಅಲ್ಲ ಹಚ್ಚು ಹೊಡೆಯಲ್ಲ. ಸುತ್ತು ಸುತ್ತು ಹಿಂದೆ ಬಾ ಸ್ವಲ್ಪ ಕಾರ್ತಿ. ಬಾ 3 ರೌಂಡ್ ನೋಡಿ. 1 ರೌಂಡ್ ಹೇಳಿದವರು 3 ರೌಂಡ್. ಅವಳು ಹೊಡೆಯಲ್ಲ, ಅವ್ರು ಹೊಡಿತಾನೆ ಬಿಡು. ಮುಂದೆ ಅಕ್ಕ ಒಳಗೆ ಬರಲ್ಲ, ಸುಮ್ಮನಿರು. ಅಲ್ಲ ಇದ್ರಲ್ಲಿ ಮಾಡ್ತಾ ಇದ್ದಲ್ಲ ಅದಕ್ಕೆ. ನನ್ನ ಝೂಮ್ ಆಗ್ತೈತೆ. ಅಪ್ಪು ಅಪ್ಪು ಎಲ್ಲಿ? ಏಯ್ ಹಚ್ಚು ಹೋಗ್ಬೇಡ. ಅದಕ್ಕೆ ಆಯ್ತಮ್ಮ ಮದುವೆ ಆಯ್ತು ಸರಿ. ನನ್ನ ಮಗ ಚಿಕ್ಕ ಮಗು. ಗೊತ್ತು 7:30 ಮೇಲೆ ಇದಾಗೋದು ನನಗೆ ಅಂತ. ಅಜ್ಜಿ ವಿಡಿಯೋ ಮಾಡೋಣ ಲೈಟಾಗಿ ಬರ್ತಾ ಇಲ್ಲ. ಹುಷಾರಾಗಿ ಹೋಗ್ರಿ. ಹೋಗೋಣ ಮನೆಗೆ. ಅಯ್ಯೋ ಇಲ್ಲೋಡು ಮನೆ. ಅಜ್ಜಿ ಅಜ್ಜಿ ನೋಡು ಅಜ್ಜಿ. ಹುಷಾರು ಹುಷಾರು. ಆಯ್ತಮ್ಮ ಹುಷಾರು.